ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ಈಗ ರಾಜಕೀಯದಲ್ಲಿ ಸಂಚಲನ ಮೂಡಿರುವಂಥದ್ದು ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಅಹಿಂದ ಅಖಾಡಕ್ಕೂ ಧುಮುಕ್ತಿದ್ದಾರಾ? ಈ ಮುಖಾಂತರವಾಗಿ ಏನು ಯಾರೆಲ್ಲ ಮುನಿಸ್ಕೊಂಡಿದ್ರು ಅಂಥವರನ್ನ ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು ಏನಿರಬಹುದು? ಇದರ ಹಿಂದೆ ಉದ್ದೇಶ ಅಂದರೆ ರಾಜಕೀಯ ಉದ್ದೇಶ ಏನಾದರೂ ಇದೆಯಾ, ಹೇಗೆ? ಎಸ್ ಲಕ್ಷ್ಮಿ, ಮೊದಲಿಗೆ ಇದರ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಈಗಾಗಲೇ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಯಾರಿಗೆ ಸಚಿವ ಸ್ಥಾನ ಹೋಗುತ್ತೆ, 3-4 ಉಪಮುಖ್ಯಮಂತ್ರಿಗಳ ಸ್ಥಾನ ಕೂಡ ಆಗುತ್ತೆ ಅನ್ನೋದು ಒಂದಿಷ್ಟು ಚರ್ಚೆಗಳು ಕೂಡ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಒಂದಿಷ್ಟು ಅಂತರ ಕಾಯುವಂಥ ಕೆಲಸಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ರು ಅನ್ನೋದು ಒಂದಿಷ್ಟು ಚರ್ಚೆಗಳು ಕೂಡ ಹೆಚ್ಚಾಗಿತ್ತು. ಜೊತೆಗೆ ನಾವು ಈ ಹಿಂದೆ ಏನು ಮುಖ್ಯಮಂತ್ರಿ ಆಗಿದ್ದಂಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅವರ ಜೊತೆ ಇದ್ದಂಥ ಒಡನಾಟ ಅವರು ಮಾಜಿ ಮುಖ್ಯಮಂತ್ರಿ ಆದ ಬಳಿಕ ಕಂಡು ಬರಲಿಲ್ಲ, ಎಲ್ಲೂ ಕೂಡ ಬಹಿರಂಗವಾಗಿ. ಆ ನಿಟ್ಟಿನಲ್ಲಿ ಒಂದಿಷ್ಟು ಆ ಚರ್ಚೆಗಳು ಕೂಡ ಆಯಿತು. ಸತೀಶ್ ಜಾರಕಿಹೊಳಿ ಅವರು ಅಂತರ ಕಾಯ್ದುಕೊಳ್ತಿದ್ದಾರೆ ಅಂತ. ಅದಾದ ಬಳಿಕ ಮತ್ತೆ ಮುಂದಿನ ಹೆಜ್ಜೆಯಾಗಿ ನೋಡ್ತಾ ಹೋದರೆ 2ನೇ ಅವಧಿಯಲ್ಲಿ ಮಂತ್ರಿ ಸ್ಥಾನ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರ ಆಪ್ತರಾದಂಥ ಎಚ್.ಸಿ. ಮಾದೇವಪ್ಪಗೆ ಮಂತ್ರಿ ಸ್ಥಾನ ತಪ್ಪುತ್ತೆ, ಜೊತೆಗೆ ಶಿವಣ್ಣನವರೆಗೂ ಮಂತ್ರಿ ಸ್ಥಾನ ತಪ್ಪುತ್ತೆ. ಜೊತೆಗೆ ಇದೇ ರೀತಿಯಾಗಿ ನೋಡ್ತಾ ಹೋದರೆ ಕೆ ವೆಂಕಟೇಶ್ಗೂ ಕೂಡ ಮಂತ್ರಿ ಸ್ಥಾನ ತಪ್ಪುತ್ತೆ, ತನ್ವೀರ್ ಸೇಠ್ ಅವ್ರಿಗೂ ಮಂತ್ರಿ ಸ್ಥಾನ ತಪ್ಪುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಚ್.ಸಿ. ಮಾದೇವಪ್ಪ ಆಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮೈಸೂರು ಭಾಗದವರು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅಲ್ಲಿಂದ ಮಂತ್ರಿ ಸ್ಥಾನ ಕೂಡ ಕೊಡಲಾಗಿದೆ. ಈಗಾಗಲೇ ಮೈಸೂರು ಉಸ್ತುವಾರಿಯಾಗೂ ಕೂಡ ಅವರಿಗೆ ನೇಮಕ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮೈಸೂರು ಭಾಗದ ಈ ಹಿಂದೆ ಸಚಿವರಾದಂಥವರು ಈಗ ಶಾಸಕರಾಗಿ ಉಳಿದಂಥವರು ಮುನಿಸಿಕೊಂಡಿದ್ದಾರಾ? ಜೊತೆಗೆ ಮುಂದಿನ ದಿನಗಳಲ್ಲಿ ಅಹಿಂದ ಅನ್ನು ಒಟ್ಟುಗೂಡಿಸಬೇಕು ಅಂದರೆ ನಮ್ಮ ತಂದೆಯ ಜೊತೆ ಯಾರೆಲ್ಲರೂ ಕೂಡ ಒಟ್ಟಾಗಿ ಇದ್ದರು ಅವರೆಲ್ಲರ ಕೂಡ ನನಗೆ ಸಪೋರ್ಟ್ ಮಾಡಬೇಕು, ಅವರೆಲ್ಲರೂ ಕೂಡ ನನ್ನ ಒಟ್ಟಿಗೆ ಇರಬೇಕು, ಅವರನ್ನೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಯತೀಂದ್ರ ಅವರೇ ನೇರವಾಗಿ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಈ ಹಿಂದೆ ಏನೋ ಅವರ ತಂದೆಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅಷ್ಟು ಆಕ್ಟಿವ್ ಆಗಿ ಇರಲಿಲ್ಲ, ಅಂದರೆ ನಾರ್ಮಲ್ ಆಗಿ ಏನೋ ವಿಧಾನ ಪರಿಷತ್ನ ಸದಸ್ಯರಾಗಿ ಯಾವ ರೀತಿಯಾಗಿರ್ತಾರೆ ಆ ರೀತಿಯಾಗಿರ್ತಾ ಇದ್ರು. ಈಗ ಸಭಾನಾಯಕರು ಕೂಡ ಆಗಿದ್ದಾರೆ, ಜೊತೆಗೆ ಸಚಿವರು ಕೂಡ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅಲ್ಲಿ ಒಂದಿಷ್ಟು ಅಂದರೆ ಯಾವುದೇ ವಿಚಾರ ಬಂದರೂ ಕೂಡ ಮುನ್ನೆಲೆಯಾಗಿ ನಿಂತು ಮಾತನಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡ್ತಾ ಹೋದರೆ ಸಂಘಟನೆಯ ವಿಚಾರವಾಗೂ ಕೂಡ ಅಷ್ಟೇ ಅವರ ತಂದೆಗೆ ಯಾವ ರೀತಿಯಾಗಿ ಎಲ್ಲ ಶಾಸಕರ ಬೆಂಬಲಗಳು ಇತ್ತು, ಜೊತೆಗೆ ಆಪ್ತರಾಗಿ ಯಾರು ಗುರುತಿಸ್ಕೊಂಡಿದ್ರು ಒನ್ಸ್ ಅಗೇನ್ ಅವ್ರನ್ನೆಲ್ಲರನ್ನೂ ಕೂಡ ಇವರ ಆಪ್ತರಾಗಿ ಗುರುತಿಸ್ಕೊಳ್ಳೋದಕ್ಕೆ ಅಥವಾ ಇವರ ಮಾರ್ಗದರ್ಶರಾಗಿ ಇಟ್ಕೊಳ್ಳೋದಕ್ಕೆ ಅನ್ನೋ ಒಂದಿಷ್ಟು ಪ್ಲ್ಯಾನ್ನಲ್ಲಿ ಅವರೆಲ್ಲರೂ ಕೂಡ ನನ್ನ ಜೊತೆ ಇದ್ದರೆ ನನಗಿನ್ನೂ ಹೆಚ್ಚು ಬಲವಾಗುತ್ತೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಪ್ಲಾನ್ ಮಾಡದಂತೆ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಎಚ್.ಸಿ. ಮಾದೇವಪ್ಪನವರು ಕೂಡ ಸಿದ್ದರಾಮಯ್ಯ ಮೇಲೆ ಮುನಿಸಿಕೊಂಡಿದ್ರು ಅನ್ನೋ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಭೇಟಿ ಮಾಡಿರ್ತಕ್ಕಂಥದ್ದು, ಜೊತೆ ಕೆ ವೆಂಕಟೇಶ್ ಅವ್ರಿಗೂ ಭೇಟಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮೊನ್ನೆ ರಾತ್ರಿ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸದಲ್ಲಿ ಹೋಗಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಭೇಟಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಖುದ್ದಾಗಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರತಕ್ಕಂಥದ್ದು. ಏನಂದ್ರೆ ಪ್ರಮುಖವಾಗಿ ಏನು ನಿಮ್ಮ ತಂದೆಗೆ ಇದ್ದಂಥ ವರ್ಚಸ್ಸು ನೀವು ಕೂಡ ಹೆಚ್ಚಿಸಿಕೊಳ್ಳಿ, ನಿಮ್ಮದೇ ಆದ ಕೆಲಸಗಳನ್ನು ಮಾಡಿ ಅಹಿಂದ ಅನ್ನ ಒಟ್ಟುಗೂಡಿಸಿ ಎಲ್ಲರನ್ನು ಜೊತೆಗೆ ತೆಗೆದುಕೊಂಡು ಹೋಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನೋ ಒಂದಿಷ್ಟು ಸಲಹೆಗಳನ್ನ ಸಾಹುಕಾರ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದರೆ ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಿದ್ರು, ಅವರ ಆಪ್ತರಿಗೆ ಒಂದು ಸ್ಥಾನಮಾನವನ್ನ ಕೊಡಿಸಿದ್ರು, ಅದೇ ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಅಷ್ಟೇ ತಂದೆಯ ಜೊತೆ ಯಾರೆಲ್ಲ ಇದ್ದರು ಅವರ ಸಪೋರ್ಟನ್ನು ಮತ್ತೊಮ್ಮೆ ಪಡೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಯತೀಂದ್ರ ಅವರ ಜೊತೆ ಇದ್ರೆ ಅವ್ರಿಗೂ ಕೂಡ ಇನ್ನಷ್ಟು ಹೆಚ್ಚು ಬಲ ಸಿಗುತ್ತೆ. ಜೊತೆಗೆ ಅಹಿಂದ ನಾಯಕ ಅಂತ ಕೂಡ ಮುಂದಿನ ದಿನಗಳಲ್ಲಿ ಗುರುತಿಸ್ಕೊಳ್ಬೇಕು, ನಮ್ಮ ತಂದೆಯವರು ಯಾವ ರೀತಿಯಾಗಿ ಹೆಸರು ಮಾಡಿದ್ರು ನಾನು ಕೂಡ ಮಾಡಬೇಕು ಅನ್ನೋ ಒಂದಿಷ್ಟು ಪ್ರಯತ್ನದಲ್ಲಿ ಈಗಿನಿಂದನೇ ತೊಡೆದುಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.